ಭೂಮಿ ಆಕಾಶ ಇಡಿಸಲಾರದಂತ ಉನ್ನತವಾದಂತ ದೇವರು. ಆಕಾಶ ಮಹಾ ಆಕಾಶ ಕೂಡ ಇಡಿಸಲ್ಲ ಅಂತ ಅಂದ್ರೆ ಇಡಿಸಲ ಬೇರೆ ಅಂದ್ರೆ ಭೂಮಿ ಆಕಾಶ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾ? ಆ ಸೂರ್ಯನ ಎಷ್ಟು ದೊಡ್ಡದಾನಿದ್ದಾನೆ ಅಂತ ಗೊತ್ತಾ ಬೇರೆ ಮಾನವರಿಗೆ ಅಂದ್ರೆ ಗೊತ್ತಿಲ್ಲ ಬೇರೆ. ಸೈಂಟಿಸ್ಟ್ ಹೇಳ್ತಾರೆ 13 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ ಆಗುತ್ತಂತೆ. ನಮ್ಗೆ 13 ಲಕ್ಷ ಬೇಡ, 13 ಭೂಮಿ ಹಾಕಿದ್ರೆ ಒಂದು ಸೂರ್ಯನು ಸಿದ್ಧವಾಗ್ತಾನೆ. ಅಂದ್ರೆ ಆ ಸೂರ್ಯನು ಹುಟ್ಟಿ ಬರ್ತಾ ಇದ್ದಾನೆ ಅಂದ್ರೆ ದೇವರ ಅಪ್ಪಣೆ ಇಲ್ಲದೆ ಹುಟ್ಟು ಬರ್ತಾ ಇಲ್ಲ ಅಂತ ಯೋಬನ ಗ್ರಂಥದಲ್ಲಿ 9ನೇ ಅಧ್ಯಾಯ 7ನೇ ವಚನದಲ್ಲಿ ಆಮೇಲೆ ನೋಡ್ಕೊಳ್ಳಿದ್ದೇವೆ, ಸಮಯ ಕಡಿಮೆ ಇದೆ. 9:7 ಏನ್ ಹೇಳುತ್ತೆ ಗೊತ್ತಾ? ಆತನು ಹುಟ್ಟಬೇಡವೆಂದು ಸೂರ್ಯನಿಗೆ ಅಪ್ಪಣೆ ಕೊಟ್ಟರೆ ಅದನ್ನು ಹುಟ್ಟೋದಿಲ್ಲ. ಮತ್ತೆ ನಾವು ನೀವು ಅಷ್ಟು ಸುಲಭವಾಗಿ ಏನೋ ಅಂದುಕೊಂಡ್ರೆ ತಂದೆ ತಾಯಿ ಅಂದುಕೊಳ್ಳೋ ಮೂಲಕ ಡಾಕ್ಟರ್ ಮೂಲಕ ಬಂದಿದ್ದೀವಿ ಅಂತ ಅಂದ್ರೆ ಅಲ್ಲ ಪ್ರಿಯರೇ. ಸ್ವತಃ ಸರ್ವೇಶ್ವರನು ನಮ್ಮನ್ನು ಆ ಕೋಟ್ಯಾಂತರ ಶುಕ್ರಕಣಲ್ಲಿ ಇವತ್ತು ನಾನು ನೀವು ಹುಟ್ಟಿದೀವಿ ಅಂತ ಅಂದ್ರೆ ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟವರು. ದೇವರು ನಮ್ಮನ್ನು ಹಾರಿಸ್ಕೊಂಡಿದ್ದಾರೆ. ಹೇಗೆ ಹಾರಿಸ್ಕೊಂಡಿದ್ದಾರೆ? ನಾವು ಪ್ರೀತಿಯಲ್ಲಿ ನಡೆದು, ಎಫೆಸ 1:4 ನೋಡುವಾಗ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಬೇಕೆಂದು ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಅಂದ್ರೆ ಅನೇಕ ನಮ್ಮ ಸಹೋದರರು ಬಟ್ಟೆ ಅಂಗಡಿಗೆ ಹೋಗ್ತಾರೆ, ಅನೇಕ ಸ್ಯಾರಿಗಳು ಸೆಲೆಕ್ಷನ್ ಮಾಡ್ತಾರೆ. ಅನೇಕ ಸ್ಯಾರಿಗಳು, ಗಂಡು ಮಕ್ಕಳು ಅಷ್ಟೇ, ಹೆಣ್ಮಕ್ಳು ಅಷ್ಟೇ, ಸ್ಯಾರಿಗಳು ಸೆಲೆಕ್ಷನ್ ಮಾಡ್ತಾರೆ. ಅವ್ರು ಅನೇಕ